Hello everyone, welcome back to Learn with Maktum. So last ವಿಡಿಯೋದಲ್ಲಿ ನಾವು GPT GPSTR series ಅಲ್ಲಿ ಟಾಪಿಕ್ 3 ಕವರ್ ಮಾಡಿದ್ವಿ ಹೌದಾ ಕ್ಲಾಸಿಫಿಕೇಶನ್ ಅಂಡ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ಸ್ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಫೋರ್ತ್ ಟಾಪಿಕ್ ಗೆ ಹೋಗ್ತಾ ಇದ್ದೀವಿ, ದಟ್ ಇಸ್ ಇನ್ಪುಟ್ ಡಿವೈಸಸ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಇನ್ಪುಟ್ ಡಿವೈಸಸ್ ಅಂದ್ರೆ ಏನು? ಸೊ ಇನ್ಪುಟ್ ಡಿವೈಸಸ್ ಬಂದ್ಬಿಟ್ಟು ದೀಸ್ ಆರ್ ವಾಟ್ ಹಾರ್ಡ್ವೇರ್ ಡಿವೈಸಸ್ which are used to enter the data and instructions into the computer system. ಹೌದಾ? ಸೊ ಇನ್ಪುಟ್ ಡಿವೈಸಸ್ ಇಂದ ನಾವ್ ಏನ್ ಮಾಡ್ತೀವ್ರಿ, ಕಂಪ್ಯೂಟರ್ಗೆ ಡೇಟಾನ ಫೀಡ್ ಮಾಡ್ತೀವಿ, ಕರೆಕ್ಟ್? ವಿತ್ ದ ಹೆಲ್ಪ್ ಆಫ್ ಕೀಬೋರ್ಡ್ ಇರ್ಬೋದು, ಸ್ಕ್ಯಾನರ್ಸ್ ಇರ್ಬೋದು, ಮೌಸ್ ಇರ್ಬೋದು. ಸೊ ಇವುಗಳಿಂದ ನಾವ್ ಏನ್ ಮಾಡ್ತೀವ್ರಿ, ಡೇಟಾನ ಫೀಡ್ ಮಾಡ್ತೀವಿ. ನಾವು ಏನ್ ಮಾಡ್ತಪ್ಪ ಇನ್ಪುಟ್ ಡಿವೈಸಸ್, ಈಗ ನಾವು ಡೇಟಾ ಕೊಟ್ಟ ಕೂಡಲೇ ಹಂಗ ಸುಮ್ಮನೆ ಕಳಿಸ್ಬಿಡ್ತಾವೇನ್ರಿ? ಇಲ್ಲ, ವಾಟ್ ಎವರ್ ಡೇಟಾ ವಿ ಆರ್ ಗಿವಿಂಗ್, ಇಟ್ ಈಸ್ ಇನ್ ದ ಫಾರ್ಮ್ಯಾಟ್ ವಿಚ್ ವಿ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ರೈಟ್? ಬಟ್ ದಟ್ ಫಾರ್ಮ್ಯಾಟ್ ವಿಲ್ ದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್? ನಾವು ಕಳ್ಸಂತ ಫಾರ್ಮ್ಯಾಟ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಆಕೈತೇನ್ರಿ? ಇಲ್ಲ, ಕಂಪ್ಯೂಟರ್ ಏನ್ ಅರ್ಥ ಆಕೈತಿ, ಬರೀ 0 and 1. ಸೊ ಅದಕ್ಕೆ ಏನ್ ಮಾಡ್ತಾವ್ರಿ ಇನ್ಪುಟ್ ಡಿವೈಸಸ್, ದೇ ಕನ್ವರ್ಟ್ ದ ಇನ್ಪುಟ್ ಡೇಟಾ ಇನ್ ಟು ದ ಡಿಜಿಟಲ್ ಫಾರ್ಮ್ ವಿಚ್ ಇಸ್ ಅಕ್ಸೆಪ್ಟಬಲ್ ಬೈ ದ ಕಂಪ್ಯೂಟರ್ ಸಿಸ್ಟಮ್. ಸೊ ಇನ್ಪುಟ್ ಡಿವೈಸಸ್ ಬರೀ ಡೇಟಾ ತಗೊಳ್ಳೋದಷ್ಟೇ ಅಲ್ಲದೆ ಅದನ್ನ ಕನ್ವರ್ಟ್ ಮಾಡ್ತೈತಿ ಇಂಟು ದ ಡಿಜಿಟಲ್ ಫಾರ್ಮ್ ವಿಚ್ ಇಸ್ ಅಕ್ಸೆಪ್ಟಬಲ್ ಬೈ ದ ಕಂಪ್ಯೂಟರ್ ಸಿಸ್ಟಮ್. ಸೊ ಪ್ರೊಸೆಸ್ ಏನ್ರಿ, ಬೇಸಿಕಲಿ ಯೂಸರ್ ಏನ್ ಮಾಡ್ತಾನ, ಇನ್ಪುಟ್ ಡಿವೈಸಸ್ ಥ್ರೂ ಏನ್ ಮಾಡ್ತಾನ್ರಿ, ಕಂಪ್ಯೂಟರ್ಗೆ ಡೇಟಾನ ಫೀಡ್ ಮಾಡ್ತಾನ, ಆಮೇಲೆ ಕಂಪ್ಯೂಟರ್ ಅದನ್ನ ಏನ್ ಮಾಡ್ತೈತ್ರಿ, ಪ್ರೊಸೆಸ್ ಮಾಡ್ತೈತಿ. ಓಕೆ, ಸೊ ಲೆಟ್ us see the input devices one by one. Firstly, starting with the keyboard. Keyboard is one of the most commonly used input device. ಹೌದ್ರಿ, ಎಲ್ಲಾ ಕಂಪ್ಯೂಟರ್ಸ್ ಕೀಬೋರ್ಡ್ ಬೇಕೇ ಬೇಕು, ಕರೆಕ್ಟ್? ದಟ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ಪುಟ್ ಡಿವೈಸ್. ಎದಕ್ಕೆ ಯೂಸ್ ಮಾಡ್ತೀವಪ್ಪ ನಾವು? ಅದರಲ್ಲಿ ಟೆಕ್ಸ್ಟ್ ಆಯ್ತು, ನಂಬರ್ಸ್ ಆಯ್ತು, ಸಿಂಬಾಲ್ಸ್, ಕಮಾಂಡ್ಸ್ ಮತ್ತೆ ಬೇರೆ ಬೇರೆ ಫಂಕ್ಷನ್ಸ್ ನ ಯೂಸ್ ಮಾಡ್ಲಿಕ್ಕೆ ನಾವು ಕೀಬೋರ್ಡ್ ನ ಯೂಸ್ ಮಾಡ್ತೀವಿ, ಹೌದಾ? ಟೆಕ್ಸ್ಟ್ ಕೊಡ್ಲಿಕ್ಕಾಯ್ತು, ನಂಬರ್ಸ್ ಕೊಡ್ಲಿಕ್ಕಾಯ್ತು, ಸಿಂಬಾಲ್ಸ್ ಕೊಡ್ಲಿಕ್ಕಾಯ್ತು, ಬೇರೆ ಬೇರೆ ಫಂಕ್ಷನ್ಸ್ ಮಾಡ್ಲಿಕ್ಕೆ ನಾವು ಕೀಬೋರ್ಡ್ ನ ಯೂಸ್ ಮಾಡ್ತೀವಿ. ಸೊ ಮೇನ್ಲಿ ಇಲ್ಲಿ ಇನ್ನೊಂದು ಏನ್ ತಿಳ್ಕೊಬೇಕಪ್ಪ ಅಂದ್ರೆ, ನಾವು ಕೀಸ್ ಟೈಪ್ಸ್ ನ ತಿಳ್ಕೊಬೇಕ್ರಿ. ಕೀಬೋರ್ಡ್ ಅಲ್ಲಿ ಬೇರೆ ಬೇರೆ ತರದ ಕೀಸ್ ಇರ್ತಾವ್ರಿ, ನೀವು ನೋಡಿರ್ತೀರಾ, ಹೌದಾ? ಫಸ್ಟ್ ಈಗ ಬಂದ್ಬಿಟ್ಟು ಅಲ್ಫಾ ನ್ಯೂಮರಿಕ್ ಕೀಸ್, ಹೆಸರಲ್ಲೇ ಇದೆ. ಅಲ್ಫಾ ಮೀನ್ಸ್ ಅಲ್ಫಾಬೆಟ್ಸ್, ನ್ಯೂಮರಿಕ್ ಮೀನ್ಸ್ ನಂಬರ್ಸ್. ಸೊ ಇದ್ರಲ್ಲಿ ಅಲ್ಫಾಬೆಟ್ಸ್ ಮತ್ತೆ ನಂಬರ್ಸ್ ಏನ್ ಕೀಸ್ ಅದಾವ್ರಿ ಅವೆಲ್ಲ ಬಂದ್ಬಿಡ್ತಾವೆ ಇದ್ರೊಳಗಡೆ. ಎ ಟು ಝೆಡ್ ಅಲ್ಫಾಬೆಟ್ಸ್, 0 to 9 ಕ್ಯಾರೆಕ್ಟರ್ಸ್. ಓಕೆ, ಅದ್ರ ಜೊತೆಗೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದ್ರೊಳಗಡೆ ಇನ್ಕ್ಲೂಡ್ ಮಾಡಿರ್ತಾರೆ ಅಲ್ಫಾ ನ್ಯೂಮರಿಕ್ ಕೀಸ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಫಂಕ್ಷನ್ ಕೀಸ್ ಅಂತೀರಿ. ಫಂಕ್ಷನ್ ಕೀಸ್ ಅಂದ್ರೆ ಏನ್ರಿ, ನೀವು F1 ನಂಬರ್ಸ್ ನೋಡಿರ್ತೀರ ಅಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ರೋ, ಕೀಬೋರ್ಡ್ ಅಲ್ಲಿ ಫಸ್ಟ್ ರೋದಲ್ಲಿ ಇರ್ತಾವ್ರಿ. F1, F2, F3, F4, F5 ಅಪ್ ಟು F12 ಮಟ ಇರ್ತಾವ. ಸೊ ಅವಕ್ಕೆ ನಾವು ಫಂಕ್ಷನ್ ಕೀಸ್ ಅಂತ ಕರಿತೀವಿ. ಅವುಗಳದ್ದು ಕೆಲಸ ಬೇರೆ ಬೇರೆ ಇರುತ್ತೆ ರೀ, ಬೇಸ್ಡ್ ಆನ್ ದಿ ಸಾಫ್ಟ್ವೇರ್ ಟು ಸಾಫ್ಟ್ವೇರ್ ಅವುಗಳು ಚೇಂಜ್ ಆಗ್ತಾವ್ರಿ, ಅದು ಅವುಗಳದ್ದು ಫಂಕ್ಷನ್. ಫಾರ್ ಎಕ್ಸಾಂಪಲ್ ನಾವು F5 ಹೊಡಿತಿರ್ತೀವಿ, ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಿದ್ರಿ, F5 ರಿಫ್ರೆಶ್ ಮಾಡ್ತೈತಿ ನಿಮ್ ಸ್ಕ್ರೀನ್ ನ, ಹೌದಾ? ರೈಟ್, ಅದೇ ರೀತಿ F12 ಹೊಡಿತೀವಿ ನಾವು, F12 ಕೂಡ, ಮತ್ತೆ F11 ನಾವು ಸ್ಟಾರ್ಟಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗುವಾಗ F11 ಮತ್ತೆ F12 ಹೊಡೆದ್ರೆ ಅದು ನಿಮಗೆ ಬಯೋಸ್ ಸೆಟ್ಟಿಂಗ್ಸ್ ತಗೊಂಡು ಹೋಗ್ತೈತಿ, ಹೌದಾ? ಸೊ ಈ ರೀತಿ ಬೇರೆ ಬೇರೆ ಫಂಕ್ಷನ್ಸ್ ಮಾಡ್ತಾವ್ರಿ ಅವು ಫಂಕ್ಷನ್ ಕೀಸ್, ರೈಟ್? ನಾವ್ ದ ನೆಕ್ಸ್ಟ್ ಇಸ್ ದ ಕಂಟ್ರೋಲ್ ಕೀಸ್. ಕಂಟ್ರೋಲ್ ಕೀಸ್ ಅಂತಂದ್ರೆ ಏನ್ರಿ, ಇವು CTRL, ALT, ಶಿಫ್ಟ್, ಎಸ್ಕೇಪ್ ಮತ್ತೆ ವಿಂಡೋಸ್ ಬಟನ್ ಇವು ನೋಡ್ತೀರಿ. ಕಂಟ್ರೋಲ್ ಮತ್ತೆ ಆಲ್ಟ್ ಮತ್ತೆ ಶಿಫ್ಟ್ ಇವು ನೀವು ಪೇರ್ಸ್ ಅಲ್ಲಿ ನೋಡಿರ್ತೀರ, ಅಂದ್ರೆ ದೇ ವಿಲ್ ಬಿ ಇನ್ ಪೇರ್ಸ್. ಸೊ ಇಲ್ಲಿ ಈ ಸೈಡ್ ಒಂದು, ನಿಮ್ದು ಲೆಫ್ಟ್ ಸೈಡ್ ಒಂದು ಕಂಟ್ರೋಲ್ ಇದ್ರೆ ಇಲ್ಲಿ ರೈಟ್ ಸೈಡ್ ಒಂದು ಕಂಟ್ರೋಲ್ ಇರ್ತೈತಿ, ಹೌದಾ? ಇಲ್ಲೊಂದು ಆಲ್ಟ್ ಇದ್ರೆ ಇಲ್ಲೊಂದು ಆಲ್ಟ್ ಇರ್ತೈತ್ರಿ, ರೈಟ್? ದೇ ವಿಲ್ ಬಿ ಇನ್ ಪೇರ್ಸ್. ಅದೇ ರೀತಿ ಶಿಫ್ಟ್ ಇಲ್ಲೊಂದಿದ್ರೆ ಇಲ್ಲೊಂದು ಶಿಫ್ಟ್ ಇರ್ತೈತ್ರಿ, ಕರೆಕ್ಟ್? ಸೊ ದೀಸ್ ಆರ್ ಇನ್ ಪೇರ್ಸ್. ದೀಸ್ ಆರ್ ದ ಕಂಟ್ರೋಲ್ ಕೀಸ್ ಅಂಡ್ ಆಲ್ಸೋ ದೇರ್ ವಿಲ್ ಬಿ ಒನ್ ವಿಂಡೋಸ್ ಕೀಸ್, ಒಂದು ವಿಂಡೋಸ್ ಕೀ ಇರ್ತೈತ್ರಿ, ಹೌದಾ? ಸೊ ಈ ರೀತಿ ನಾವು ಕಂಟ್ರೋಲ್ ಕೀಸ್ ಅಂತ, ದೀಸ್ ವಿಲ್ ಕಂಟ್ರೋಲ್ ಸರ್ಟನ್ ಫಂಕ್ಷನ್ಸ್ ಆಫ್ ದ ಸಿಸ್ಟಮ್. ಅವು ಏನು ಕಂಟ್ರೋಲ್ ಮಾಡ್ತಾವ ಅಂತೇಳಿ ನಾವು ಮುಂದೆ ಕಲಿತೀವಿ ವರ್ಡ್ ಪ್ರೊಸೆಸಿಂಗ್ ಅಲ್ಲಿ, PPT ಮತ್ತೆ ಎಕ್ಸೆಲ್ಸ್ ಅಲ್ಲಿ ಅವುಗಳದ್ದು ಯೂಸಸ್ ನಾವು ಕಲಿತೀವ್ರಿ ಏನೇನ್ ಅಂತ ಹೇಳಿ. ಕಂಟ್ರೋಲ್ ನೆನ್ಪಿಟ್ಕೋರಿ, ದಿಸ್ ಒನ್ ಕಂಟ್ರೋಲ್ ವಿತ್ ಕಾಂಬಿನೇಷನ್ ಆಫ್ ಆಲ್ಫಾ ನ್ಯೂಮರಿಕ್ ಕೀಸ್, ಇಟ್ ಡಸ್ ಸಮ್ ಆಪ್ಷನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ಪ್ಲಸ್ ಎ ಸೆಲೆಕ್ಟ್ ಆಲ್ ಅಂತ ಬರ್ತೈತ್ರಿ, ಕಂಟ್ರೋಲ್ ಪ್ಲಸ್ ಬಿ ಬೋಲ್ಡ್ ಮಾಡ್ತೈತ್ರಿ ಟೆಕ್ಸ್ಟ್ ನ, ಹೌದಾ? ಸೊ ಅದೇ ರೀತಿ ಕಂಟ್ರೋಲ್ ಮತ್ತು ಆಲ್ಟ್ ಪೇರ್ ಮಾಡಿ ನಾವು ಒಂದಿಷ್ಟು ಕೆಲಸ ಮಾಡ್ತೀವಿ. ಅಂಡ್ ಶಿಫ್ಟ್ ವಿಲ್ ಆಲ್ಸೋ ಹೆಲ್ಪ್ ಯು ಟು, ಲೈಕ್ ಫಾರ್ ಎಕ್ಸಾಂಪಲ್ ಶಿಫ್ಟ್ ಹಿಡ್ಕೊಂಡು ನೀವು ಒಂದ್ ಲೆಟರ್ ಪ್ರೆಸ್ ಮಾಡಿದ್ರಿ, ಪ್ರೊವೈಡೆಡ್ ಯುವರ್ ಕ್ಯಾಪ್ಸ್ ಲಾಕ್ ಇಸ್ ಆಫ್, ನೀವು ಏನೋ ಹೊಡೆದ್ರು ಅದ್ ಏನಾಕಿರ್ತೈತ್ರಿ, ಸ್ಮಾಲ್ ಕೇಸ್ ಬರ್ತಿರ್ತೈತಿ. ನೀವು ಇದನ್ನ ಕ್ಯಾಪಿಟಲ್ ಮಾಡ್ಬೇಕಂದ್ರೆ ನೀವು ಶಿಫ್ಟ್ ಹೋಲ್ಡ್ ಮಾಡ್ಕೊಂಡು ಆ ಲೆಟರ್ ಹೊಡೆದ್ರೆ ನಿಮಗೆ ಕ್ಯಾಪಿಟಲ್ ಬರ್ತೈತ್ರಿ, ಹೌದಾ? ಸೊ ಈ ರೀತಿ ಕಂಟ್ರೋಲ್ ಕೀಸ್ದು ಬೇರೆ ಬೇರೆ ಫಂಕ್ಷನ್ಸ್ ಇದಾವೆ, ನಾವು ಮುಂದೆ ವರ್ಡ್ ಪ್ರೊಸೆಸಿಂಗ್ ಅಲ್ಲೆಲ್ಲ ಹೋದಾಗ ಕಲಿತೀವ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾವಿಗೇಷನ್ ಕೀಸ್. ನ್ಯಾವಿಗೇಷನ್ ಕೀಸ್ ಅಂದ್ರೆ ಏನ್ರಿ, ಇವು ನಿಮಗೆ ಪೂರ್ತಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ, ಅಪ್ ಡೌನ್
ಲೆಫ್ಟ್ ರೈಟ್ ಈ ರೀತಿ ಮುಂದೆ ಹಿಂದೆ ಹೋಗ್ಲಿಕ್ಕೆ ನ್ಯಾವಿಗೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವು. ಆರೋ ಕೀಸ್ ಅದಾವ್ರಿ ನಿಮ್ ಕೀಬೋರ್ಡ್ ಅಲ್ಲಿ ಹೌದಾ, ಒಂದು ಅಪ್ಪರ್ ಆರೋ, ಡೌನ್ ಆರೋ, ಲೆಫ್ಟ್ ಆರೋ ಅಂಡ್ ರೈಟ್ ಆರೋ ಬರ್ತಾವ್ರಿ ಹೌದಾ. ಸೊ ಅವುಗಳಿಗೆ ಆರೋ ಕೀಸು ಮತ್ತೆ ಹೋಮ್ ಬಟನ್ ಅಂತ ಬರುತ್ತೆ ಒಂದು, ಆನ್ ವಿಚ್ ಹೋಮ್ ವಿಲ್ ಬಿ ರಿಟರ್ನ್. ಅದೇ ರೀತಿ ಪೇಜ್ ಅಪ್ ಮತ್ತೆ ಪೇಜ್ ಡೌನ್ ಅಂತ ಬರ್ತವ್ರಿ. ಡನ್. ಸೊ ದೀಸ್ ಆರ್ ದಿ ಯುವರ್ ನ್ಯಾವಿಗೇಷನ್ ಕೀಸ್. ಅಂಡ್ ದೆನ್ ನ್ಯೂಮೆರಿಕ್ ಕೀಪ್ಯಾಡ್ ಇದು ಆಪ್ಷನಲ್ ರೀ. ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಸ್ಕ್ರೀನ್ ಸೈಜ್ ರೀ. ನಿಮ್ದು ಲ್ಯಾಪ್ಟಾಪ್ ಸೈಜ್ ಎಷ್ಟು ಇರ್ತದೆ ಅದ್ರ ಮೇಲೆ ರೀ. ಒಂದ್ ವೇಳೆ ಇಫ್ ಇಟ್ ಇಸ್ ವಿಡ್ತ್ ಇಸ್ ಗುಡ್, ವಿಡ್ತ್ ಇಸ್ ಮೋರ್, ಯು ವಿಲ್ ಹ್ಯಾವ್ ದಿಸ್ ನ್ಯೂಮೆರಿಕ್ ಪ್ಯಾಡ್ ಆನ್ ದಿ ಕೀಬೋರ್ಡ್. ಲ್ಯಾಪ್ಟಾಪ್ ಅಲ್ಲಿ ಹೇಳ್ತಾ ಇದ್ದೇನೆ ನಾನು. ಕೀಬೋರ್ಡ್ ನಾರ್ಮಲಿ ಕಂಪ್ಯೂಟರ್ದು ಕೀಬೋರ್ಡ್ ಅಲ್ಲಿ ಇರ್ತದೆ ನ್ಯೂಮೆರಿಕ್ ಪ್ಯಾಡ್, ಬಟ್ ಇನ್ ದ ಲ್ಯಾಪ್ಟಾಪ್ ಕೀಬೋರ್ಡ್ ಐ ಆಮ್ ಸೇಯಿಂಗ್ there it will be there based on the width of the screen ಅಥವಾ ನಿಮ್ದು ಸೈಜ್ ಆಫ್ ದ ಲ್ಯಾಪ್ಟಾಪ್ ಮೇಲೆ ಡಿಪೆಂಡ್ ರೀ. ಸೊ ಇದರಲ್ಲಿ ನಾವು ನಂಬರ್ಸ್ ಇರ್ತವೆ, ನೀವು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಂಬರ್ಸ್ ಅಲ್ಲಿಂದ ಯೂಸ್ ಮಾಡ್ಕೋಬಹುದು. ಅದು ಬಿಟ್ರೆ ನಿಮ್ದು ಲೆಟ್ ಅಸ್ ಸಿ ದ ಕೀಬೋರ್ಡ್ ಸ್ಟ್ರಕ್ಚರ್ ಹಿಯರ್. ನೀವೇ ಐ ಹ್ಯಾವ್ ಅಟ್ಯಾಚ್ಡ್ ಅ ಪಿಕ್ಚರ್. ಯು ಕ್ಯಾನ್ ಸಿ ದಿಸ್ ಇಸ್ ಯುವರ್ ಎಸ್ಕೇಪ್. ಇಲ್ಲಿ ಫಸ್ಟ್ ಕೀ ಇರ್ತೈತ್ರಿ, ಮತ್ತೆ ನಾವು ಹೇಳಿದ್ವಿ ಕಂಟ್ರೋಲ್ ಆಲ್ಟ್ ಮತ್ತೆ ವಿಂಡೋಸ್ ಅದಾವ ಇಲ್ಲಿ. ಅದರ ಪೇರ್ ಇರ್ತಾವ ಅಂತಂದಿದ್ದೆ ನಾನು, ಆಲ್ಟ್ ಆಲ್ಟ್ ರೈಟ್, ವಿಂಡೋಸ್ ಮತ್ತೆ ಕಂಟ್ರೋಲ್. Then shift will be there. Here also shift will be there. ಇವೇನದವಲ್ರಿ ನಿಮ್ದು, ಇವು ನಿಮ್ಮ ಅಲ್ಫಾಬೆಟ್ಸ್. ಮತ್ತೆ ಇಲ್ಲೇ ಒಂದಿಷ್ಟು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಬರ್ತಾವು. ಇಲ್ಲಿ ನಂಬರ್ಸ್ ಇಲ್ಲೂ ಇರ್ತಾವು, ಮತ್ತೆ ಅದ್ರ ಜೊತೆಗೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅದಾವ್ರಿ. ಅಂಡ್ ದೆನ್ ಹಿಯರ್ ಯುವರ್ ನಂಬರ್ ಪ್ಯಾಡ್ ಇಸ್ ದೇರ್. ದೀಸ್ ಆರ್ ಯುವರ್ ಆರೋ ಕೀಸ್. ಹಿಯರ್ ಯು ವಿಲ್ ಹ್ಯಾವ್ ದಿಸ್ ಬ್ಯಾಕ್ ಸ್ಪೇಸ್ ಮತ್ತೆ ಡೆಲ್. ಅದೇ ರೀತಿ ಹೋಮ್ ಅಂಡ್ ಪೇಜ್ ಅಪ್ ಪೇಜ್ ಡೌನ್ ಎಲ್ಲ ಇಲ್ಲಿ ಬರ್ತಾವು. ಇಲ್ಲಿ ಕ್ಯಾಪ್ಸ್ ಲಾಕ್ ಮತ್ತೆ ನಮ್ ಲಾಕ್ ಇವು ಬರ್ತಾವ್ರಿ. ಇವು ನೀವು ಬೇಕಂತ ಆನ್ ಮಾಡ್ಕೋಬಹುದು, ಆಫ್ ಮಾಡ್ಕೋಬಹುದು. ಓಕೆ, clear with this. This is your normal keyboard. Okay, and these are your function keys from F1 to F12. Okay, this is how a typical keyboard looks like. Let us go to the next input device, that is your mouse. So mouse ಅಂತಂದಾಗ ಏನ್ರಿ, ಇದು ಒಂದು ಪಾಯಿಂಟಿಂಗ್ ಇನ್ಪುಟ್ ಡಿವೈಸ್ ರೀ ಹೌದಾ. ಇದು ಒಂದು ಪಾಯಿಂಟಿಂಗ್ ಇನ್ಪುಟ್ ಡಿವೈಸ್ ಅಂದ್ರೆ ಏನ್ರಿ, ಈ ರೀತಿ ನಿಮ್ಗದು ಪಾಯಿಂಟರ್ ತರ ಕಾಣಿಸ್ತಿರ್ತದೆ. ಎದಕ್ಕೆ ಯೂಸ್ ಮಾಡ್ತೀವಪ್ಪ ನಾವು, ಕಂಟ್ರೋಲ್ ದ ಪಾಯಿಂಟರ್ ಆನ್ ದ ಸ್ಕ್ರೀನ್. ಸೊ ಸ್ಕ್ರೀನ್ ಮೇಲೆ ಪಾಯಿಂಟರ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಮೌಸ್ ನ. ಅದರಿಂದ ನಾವ್ ಏನ್ ಮಾಡ್ಬೋದು ರೀ, ಕ್ಲಿಕ್ ಮಾಡ್ಬೋದು, ಡಬಲ್ ಕ್ಲಿಕ್ ಮಾಡ್ಬೋದು, ರೈಟ್ ಕ್ಲಿಕ್ ಮಾಡ್ಬೋದು, ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೋದು, ಸ್ಕ್ರೋಲ್ಸ್ ಮಾಡ್ಬೋದು ಹೌದಾ. ಮೌಸ್ ಇಂದ ನಾವು ಈ ಎಲ್ಲಾ ಆಪರೇಷನ್ಸ್ ನ ಮಾಡ್ಬೋದು. ರೈಟ್, ಯು ಕ್ಯಾನ್ ಕ್ಲಿಕ್, ಯು ಕ್ಯಾನ್ ಡೂ ಅ ಸಿಂಗಲ್ ಕ್ಲಿಕ್, ಯು ಕ್ಯಾನ್ ಡೂ ಅ ಡಬಲ್ ಕ್ಲಿಕ್, ಯು ಕ್ಯಾನ್ ಡೂ ಅ ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ಅಂಡ್ ಡ್ರ್ಯಾಗ್ ಅಂಡ್ ಡ್ರಾಪ್ ಆಸ್ ವೆಲ್ as ಸ್ಕ್ರೋಲ್ ಯು ಕ್ಯಾನ್ ಡೂ. ರೈಟ್, ಸೊ ಟೈಪ್ಸ್ ಅದಾವ್ರಿ ಇದ್ರೊಳಗಡೆ. 3 ಟೈಪ್ಸ್ ಬರ್ತವೆ. ಒಂದು ಮೆಕ್ಯಾನಿಕಲ್ ಮೌಸ್ ಅಂತೇಳಿ, ಆಪ್ಟಿಕಲ್ ಮೌಸ್ ಅಂತೇಳಿ, ವೈರ್ಲೆಸ್ ಮೌಸ್ ಅಂತೇಳಿ. ರೈಟ್, ಅಂಡ್ ಮಾಡರ್ನ್ ಮೈಸ್ ಕಾಮನ್ಲಿ ಯೂಸ್ ಆಪ್ಟಿಕಲ್ ಆರ್ ಲೇಸರ್ ಬೇಸ್ಡ್ ಸೆನ್ಸಿಂಗ್ ರಾದರ್ ದ್ಯಾನ್ ದಿ ಮೆಕ್ಯಾನಿಕಲ್ ಬಾಲ್ಸ್. ಸೊ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಏನಕ್ಕಿತ್ತು, ದೇರ್ ವಾಸ್ ಅ ಮೆಕ್ಯಾನಿಕಲ್ ಬಾಲ್. ನೀವು ನೋಡಿರ್ಬಹುದು ಮುಂಚಿನ ಮೌಸ್ ಅಲ್ಲಿ ನಿಮ್ಗೆ ಬಾಲ್ ಸೆನ್ಸ್ ಆಕ್ಕಿತ್ರಿ ಕೆಳಗಡೆ ಹೌದಾ. ಬಟ್ ನೌ ಡೇಸ್ ಇಟ್ ಈಸ್ ಬೀನ್ ರಿಪ್ಲೇಸ್ಡ್ ವಿತ್ ದಿ ಆಪ್ಟಿಕಲ್ ಆರ್ ದಿ ಲೇಸರ್ ಬೇಸ್ಡ್ ಸೆನ್ಸಿಂಗ್. ಓಕೆ, so let us see a typical mouse. So this is your mouse. Left side click ರೀ, ಇದು ರೈಟ್ ಸೈಡ್ ಕ್ಲಿಕ್ ರೀ. ಇಲ್ಲಿ ಏನಿರ್ತೈತಿ ನಿಮ್ದೊಂದು ವೀಲ್ ಇರ್ತೈತಿ. ವೈರ್ಡ್ ಏನಿರ್ತೈತಿ, ಒಂದು ಇಲ್ಲಿ USB ಕೇಬಲ್ ಇರ್ತೈತಿ, that you are going to attach to your CPU, right? That you are going to do. Or else nowadays there is a wireless, that is with the Bluetooth help you are going to connect your wireless mouse. Okay, that's all you need to remember for mouse. Now next is a trackball. So trackball ಕೂಡ ಏನ್ರಿ, ಇದೊಂದು ಪಾಯಿಂಟಿಂಗ್ ಡಿವೈಸ್. ಅದ್ರಲ್ಲಿ ಏನಕ್ಕೈತಪ್ಪ ಅಂತಂದ್ರೆ, there will be a ball which rotated by the user with their fingers or the palm. ಸೊ ಅಥವಾ ನಮ್ ಫಿಂಗರ್ ಇಂದ ಅಥವಾ ನಮ್ ಪಾಮ್ ಇಂದ ನಾವು ಅದನ್ನ ರೊಟೇಟ್ ಮಾಡಬಹುದು. ಅದರಿಂದ ಅಲ್ಲಿ ಪಾಯಿಂಟಿಂಗ್ ಡಿವೈಸ್, ಪಾಯಿಂಟಿಂಗ್ ನ ನಾವು ಕಂಟ್ರೋಲ್ ಮಾಡಬಹುದು. Unlike a conventional mouse, the device itself remains relatively stationary. ಸೊ ಪೂರ್ತಿ ಡಿವೈಸ್ ಏನಿದ್ರೆ ಸ್ಟೇಷನರಿ ಇರ್ತೈತಿ, ಅಂದ್ರೆ ಮೂವ್ಮೆಂಟ್ ಜಾಸ್ತಿ ಮಾಡಲ್ಲ, ಬರೀ ಬಾಲ್ ಮೂವ್ಮೆಂಟ್ ಮಾಡ್ತೀವಿ ನಾವಲ್ಲಿ. ಬಟ್ ಮೌಸ್ ಅಲ್ಲಿ ಏನಕ್ಕಿದ್ರೆ, ಮೌಸ್ ನಾವು ಸರ್ಸಾಡ್ತೀವಿ ಹೌದಾ ಮೂವ್ ಮಾಡ್ಲಿಕ್ಕೆ. ಬಟ್ ಹಿಯರ್ ಟ್ರ್ಯಾಕ್ ಬಾಲ್ ಅಲ್ಲಿ ಪೂರ್ತಿ ಡಿವೈಸ್ ಸ್ಟೇಷನರಿ ಇರ್ತೈತಿ, ಬರೀ ನಾವು ಬಾಲ್ ನ ಮೂವ್ಮೆಂಟ್ ಮಾಡ್ತೀವಿ. ಸೊ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅಂತಂದ್ರೆ, ಇಂಡಸ್ಟ್ರಿಯಲ್ ಅಲ್ಲಿ ಕಂಟ್ರೋಲ್ ಸಿಸ್ಟಮ್ಸ್ ನ ಯೂಸ್ ಮಾಡ್ತಾರೆ. ದೆನ್ ಸ್ಪೆಷಲೈಸ್ಡ್ ವರ್ಕ್ ಸ್ಟೇಷನ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಮತ್ತೆ ಓಲ್ಡರ್ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಕೂಡ ನಾವು ನೋಡ್ತೀವಿ. ಮತ್ತೆ ಕ್ಯಾಡ್ ಎನ್ವಿರಾನ್ಮೆಂಟ್ ಅಲ್ಲಿ ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ. ಕ್ಯಾನ್ ಸಿ ದಿಸ್ ಇಸ್ ಯುವರ್ ಟ್ರ್ಯಾಕ್ ಬಾಲ್, and this most of the device part will be stationary. Only with the help of the ball we will be controlling the device. Okay, next one, joystick. So joystick ಏನೈತ್ರಿ, it is also a input device consisting of a movable stick. ಇಲ್ಲಿ ಏನೈತಿ, ಒಂದು ಮೂವೇಬಲ್ ಸ್ಟಿಕ್ ಇರ್ತೈತಿ. ಅದರಿಂದ ನಾವು ಡಿವೈಸ್ ಮೂವ್ಮೆಂಟ್ ಅಥವಾ ಡೈರೆಕ್ಷನ್ ನ ಕಂಟ್ರೋಲ್ ಮಾಡಬಹುದು. ನೀವು ಇದನ್ನ ನೋಡಿರ್ತೀರಿ. ಸೊ ಜಾಯ್ಸ್ಟಿಕ್ ಅಪ್ಲಿಕೇಶನ್ ಬಂದ್ಬಿಟ್ಟು ಗೇಮ್ಸ್ ಆಡುವಲ್ಲಿ,
ರೇಸಿಂಗ್ ಗೇಮ್ಸ್ ಮೇನ್ಲಿ. ಸೊ ಫ್ಲೈಟ್ ಸಿಮ್ಯುಲೇಟರ್ಸ್ ಅಲ್ಲಿನೂ ಕೂಡ ಫ್ಲೈಟ್ ಸಿಮ್ಯುಲೇಟರ್ಸ್ ರೀ, ಅಲ್ಲಿನೂ ಕೂಡ ನಾವು ಇದನ್ನ ಜಾಯ್ಸ್ಟಿಕ್ ನ ಯೂಸ್ ಮಾಡ್ತೀವಿ. ಟ್ರೈನಿಂಗ್ ಸಿಮ್ಯುಲೇಟರ್ಸ್ ಅಲ್ಲಿ, ಇಂಡಸ್ಟ್ರಿಯಲ್ ಕಂಟ್ರೋಲ್ ಸಿಸ್ಟಮ್ಸ್ ಅಲ್ಲಿ ನಾವು ಈ ರೀತಿ ಜಾಯ್ಸ್ಟಿಕ್, ಒಂದು ಜಾಯ್ಸ್ಟಿಕ್ ಇರುತ್ತೆ, ಒಂದು ಮೂವೇಬಲ್ ಸ್ಟಿಕ್ ಇರ್ತೈತಿ, that you can control, like you can move it like in all the directions you can move accordingly, your device will be controlled. Okay. Next, light pen. Light pen is a pen shaped pointing input device. So ಇದು ಏನ್ರಿ ಲೈಟ್ ಪೆನ್, ನಿಮಗೆ ನೋಡ್ಲಿಕ್ಕೆ ಲೈಟ್ ಪೆನ್ ಅಂತಂದ್ರೆ ನಾರ್ಮಲಿ ಪೆನ್ ತರಾನೇ ಕಾಣ್ತದೆ. ದಟ್ ವಾಸ್ ಯೂಸ್ಡ್ ಮೇನ್ಲಿ ವಿತ್ ಸಿ ಆರ್ ಟಿ ಡಿಸ್ಪ್ಲೇ. ಸೊ ನಮ್ಮ ಮಾನಿಟರ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಬಂದಿದ್ದು ಸಿ ಆರ್ ಟಿ ಮಾನಿಟರ್ಸ್ ರೀ, ಹೌದಾ, ಕ್ಯಾಥೋಡ್ ರೇ ಟ್ಯೂಬ್. ಸೊ ಆ ಟೈಮ್ ಅಲ್ಲಿ ನಾವ್ ಏನ್ ಮಾಡ್ತಿದ್ವಿ, ಲೈಟ್ ಪೆನ್ ನ ಯೂಸ್ ಮಾಡ್ತಿದ್ವಿ. ಇಟ್ ಅಲೌಡ್ ಯೂಸರ್ಸ್ ಟು ಸೆಲೆಕ್ಟ್ ಆರ್ ಡ್ರಾ ಆಬ್ಜೆಕ್ಟ್ಸ್ ಡೈರೆಕ್ಟ್ಲಿ ಆನ್ ದ ಸ್ಕ್ರೀನ್. ಸೊ ಸ್ಕ್ರೀನ್ ಮೇಲೆ ಡೈರೆಕ್ಟ್ಲಿ ನಾವ್ ಏನ್ ಮಾಡ್ಬೋದಿತ್ತು, ಅವಾಗ ಡ್ರಾ ಮಾಡಬಹುದಿತ್ತು ವಿತ್ ದ ಹೆಲ್ಪ್ ಆಫ್ ಲೈಟ್ ಪೆನ್. ಲೈಟ್ ಪೆನ್ಸ್ ಆರ್ ಲಾರ್ಜ್ಲಿ ಆಬ್ಸೋಲೀಟ್ ಟುಡೇ. ಸೊ ಈಗಿನ ಕಾಲದಲ್ಲಿ ನಾವು ಲೈಟ್ ಪೆನ್ ನ ಯೂಸ್ ಮಾಡೋದಿಲ್ಲ ಅಷ್ಟು. ಓಕೆ, ಯು ಕ್ಯಾನ್ ಸಿ ದಿಸ್. ಸೊ ದಿಸ್ ವಾಸ್ ದ ಲೈಟ್ ಪೆನ್. ಸೊ ಅರ್ಲಿಯರ್ ಸಿಸ್ಟಮ್ ಅಲ್ಲಿ ಸಿ ಆರ್ ಟಿ ಡಿಸ್ಪ್ಲೇಸ್ ಅಲ್ಲಿ ನಾವು ಲೈಟ್ ಪೆನ್ ನ ಯೂಸ್ ಮಾಡ್ತಿದ್ವಿ, ಬಟ್ ನಾವ್ ಡೇಸ್ ವಿ ಆರ್ ನಾಟ್ ಯೂಸಿಂಗ್ ಇಟ್ ಮಚ್. The next is a touch screen. So touch screen allows the user to interact directly with the displayed objects by touching the screen, right? ನಮ್ದು ಮೊಬೈಲ್ ಫೋನ್ ಆಯ್ತು, ರೈಟ್, ಟಚ್ ಸ್ಕ್ರೀನ್ ಮೊಬೈಲ್ ಫೋನ್ಸ್ ಇದಾವ್ರಿ, ರೈಟ್, ಲ್ಯಾಪ್ಟಾಪ್ಸ್ ಆಯ್ತು, ಟಚ್ ಸ್ಕ್ರೀನ್ ಬರ್ತಾವ, ಹೌದಾ. ಟಚ್ ಸ್ಕ್ರೀನ್ ಇಸ್ ಆಲ್ಸೋ ಎನ್ ಇನ್ಪುಟ್ ಡಿವೈಸ್. ಇಟ್ ಕ್ಯಾನ್ ಫಂಕ್ಷನ್ ಬೋತ್ ಆಸ್ ಇನ್ಪುಟ್ ಡಿವೈಸ್ ಆಸ್ ವೆಲ್ as ಔಟ್ಪುಟ್ ಡಿವೈಸ್, ಬಿಕಾಸ್ ಅದರಿಂದ ನೀವು ಇನ್ಪುಟ್ ಕೊಡ್ಬೋದು, ರೈಟ್, as well as that screen acts as a output. So that's why we will say that it can function both as input and output device. Example, ನಿಮ್ಮ ಸ್ಮಾರ್ಟ್ ಫೋನ್ ಆಯ್ತು, ಟ್ಯಾಬ್ಲೆಟ್ ಆಯ್ತು, ಅಥವಾ ಎ ಟಿ ಎಮ್ಸ್ ಆಯ್ತು, ಇವೆಲ್ಲ ಟಚ್ ಸ್ಕ್ರೀನ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಯುವರ್ ಇನ್ಪುಟ್ ಡಿವೈಸ್. ನೆಕ್ಸ್ಟ್ ಇಸ್ ದ ಸ್ಕ್ಯಾನರ್. ಸೊ ಸ್ಕ್ಯಾನರ್ ಅಂತಂದ್ರೆ ಏನ್ರಿ, ಇಟ್ ಕ್ಯಾಪ್ಚರ್ಸ್ ದ ಟೆಕ್ಸ್ಟ್ ಆರ್ ಫೋಟೋಗ್ರಾಫ್ಸ್ ಆರ್ ಅದರ್ ಫಿಸಿಕಲ್ ಡಾಕ್ಯುಮೆಂಟ್ಸ್ ಅಂಡ್ ಕನ್ವರ್ಟ್ಸ್ ದೆಮ್ ಟು ಡಿಜಿಟಲ್ ಫಾರ್ಮ್. ಹೌದ್ರಿ, ಸ್ಕ್ಯಾನರ್ ಒಳಗಡೆ ನೀವೇನ್ ಮಾಡ್ತೀರಿ, ಆ ಒಂದು ಫಿಸಿಕಲ್ ಡಾಕ್ಯುಮೆಂಟ್ ನ ಇಡ್ತೀರಿ, ಇಟ್ಟು ನೀವು ಅದರದ್ದು ಏನ್ ಮಾಡಬಹುದು, ಡಿಜಿಟಲ್ ಕಾಪಿ ತಗೋಬಹುದು, ರೈಟ್, ಡಿಜಿಟಲ್ ಕಾಪಿನ ತಗೋಬಹುದು. ಅಪ್ಲಿಕೇಶನ್ಸ್ ನೀವು ನೋಡಿರ್ಬೋದು, ಡಾಕ್ಯುಮೆಂಟ್ಸ್ ನ ಡಿಜಿಟಲೈಸ್ ಮಾಡ್ಲಿಕ್ಕೆ, ಮತ್ತೆ ಫೋಟೋಗ್ರಾಫ್ ನ ಸ್ಕ್ಯಾನ್ ಮಾಡ್ಲಿಕ್ಕೆ ಆಯ್ತು, ಡಾಕ್ಯುಮೆಂಟ್ ನ ಆರ್ಕೈವ್ ಮಾಡ್ಲಿಕ್ಕೆ, ಇಮೇಜ್ ಪ್ರೊಸೆಸಿಂಗ್ ಗೆ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಯುವರ್ ಸ್ಕ್ಯಾನರ್. Next is microphone. So microphone is an input device that captures the sound, right, and converts it into an electrical or digital signal for processing, right. ನಿಮ್ದು ಮೈಕ್ ರೀ, ಅಲ್ಲೇನಾಗ್ತಾ ಇದೆ, ನಿಮ್ದು ಸೌಂಡ್ ನ ಕನ್ವರ್ಟ್ ಮಾಡಿ ಡಿಜಿಟಲ್ ಅಥವಾ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ, ಹೌದಾ. ಸೊ ಮೈಕ್ರೋಫೋನ್ ಇಸ್ ಅನ್ ಇನ್ಪುಟ್ ಡಿವೈಸ್ ವಿಚ್ ಟೇಕ್ಸ್ ದ ಸೌಂಡ್. ಎಕ್ಸಾಂಪಲ್, ನಿಮ್ದು ವಾಯ್ಸ್ ರೆಕಾರ್ಡಿಂಗ್ ಅಲ್ಲಿ ಆಯ್ತು, ಅಥವಾ ವಾಯ್ಸ್ ಕಾನ್ಫರೆನ್ಸಿಂಗ್ ಆಯ್ತು, ವಾಯ್ಸ್ ಕಮಾಂಡ್ಸ್ ಕೊಡೋದಾಯ್ತು, ಆನ್ಲೈನ್ ಕ್ಲಾಸಸ್ ಅಲ್ಲಿ ನಿಮ್ದು ಮೈಕ್ ಇರುತ್ತೆ ಅದಾಯ್ತು, ಸ್ಪೀಚ್ ರೆಕಗ್ನಿಷನ್ ಆಯ್ತು, ಆಲ್ ದೀಸ್ ರಿಕ್ವೈರ್ಸ್ ಅ ಮೈಕ್ರೋಫೋನ್, ರೈಟ್. ಇದು ನಿಮ್ದು ನಾರ್ಮಲ್ ಮೈಕ್ ರೀ. ಇದ್ರ ಜೊತೆಗೆ ನಿಮ್ಮ ಸಿಸ್ಟಮ್ಸ್ ಅಲ್ಲಿ ಕೂಡ, ನಿಮ್ಮ ಕಂಪ್ಯೂಟರ್ಸ್ ಅಲ್ಲಿ, ನಿಮ್ಮ ಲ್ಯಾಪ್ಟಾಪ್ಸ್ ಅಲ್ಲಿ ಕೂಡ ದೇರ್ ವಿಲ್ ಬಿ ಬಿಲ್ಟ್ ಇನ್ ಮೈಕ್ರೋಫೋನ್ ವಿಚ್ ವಿಲ್ ಕ್ಯಾಪ್ಚರ್ ಯುವರ್ ಆಡಿಯೋ. ಓಕೆ, ನಾವು ನೆಕ್ಸ್ಟ್ ಇಸ್ ಅ ವೆಬ್ ಕ್ಯಾಮ್. ವೆಬ್ ಕ್ಯಾಮ್ ಅಂತಂದ್ರೆ ಏನ್ರಿ, ಇದು ಡಿಜಿಟಲ್ ಕ್ಯಾಮರಾ ಇದೆ, ಹೌದಾ. ಇದಕ್ಕೆ ಯೂಸ್ ಮಾಡ್ತೀವಿ, ಇಮೇಜ್ ಮತ್ತೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಕರೆಕ್ಟ್. ಕ್ಯಾಪ್ಚರ್ ಮಾಡಿ ಕಂಪ್ಯೂಟರ್ಗೆ ಕೊಡ್ತೀವಿ, ಹೌದಾ. ಅಪ್ಲಿಕೇಶನ್ ಏನಪ್ಪಾ, ನಿಮ್ದು ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ತೀರಿ, ವಿಡಿಯೋ ಕಾಲ್ಸ್ ಆಯ್ತು, ಆನ್ಲೈನ್ ಕ್ಲಾಸ್ ತಗೊಳ್ಳುವಾಗ ನೀವು ಕ್ಯಾಮರಾ ಆನ್ ಮಾಡ್ತೀರಿ, ದಟ್ ಇಸ್ ಆಲ್ಸೋ ದೇರ್. ಆಲ್ಸೋ ಮೀಟಿಂಗ್ಸ್ ಎಲ್ಲ ಆಯ್ತು, ಅಥವಾ ಲೈವ್ ಸ್ಟ್ರೀಮಿಂಗ್ ಎಲ್ಲ ಆಯ್ತು, ಮತ್ತೆ ಸೆಕ್ಯೂರಿಟಿ ಪರ್ಪಸ್ ಕೂಡ ವೆಬ್ ಕ್ಯಾಮ್ ಯೂಸ್ ಮಾಡಬಹುದು, ಟು ಗೆಟ್ ದ ಪಿಕ್ಚರ್ ಆಫ್ ದ ಪೀಪಲ್, ಐಡೆಂಟಿಟಿ ವೆರಿಫಿಕೇಶನ್ ಆಯ್ತು. ಸೊ ಅಲ್ಲೆಲ್ಲ ನಾವೇನ್ ಮಾಡ್ತೀವಿ, ವೆಬ್ ಕ್ಯಾಮ್ ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ಯುವರ್ ವೆಬ್ ಕ್ಯಾಮ್, ರೈಟ್. ಪೀಪಲ್ ಆರ್ ಸೇಯಿಂಗ್ ಹಾಯ್, ರೈಟ್. ಸೊ ದಿಸ್ ಇಸ್ ವಾಟ್ ವೆಬ್ ಕ್ಯಾಮ್ ಈಸ್. Now, next one is the barcode reader, correct? So barcode reader reads the information encoded in a barcode. So ಇಲ್ಲಿ ಏನಕ್ಕೈತ್ರಿ, products ಮೇಲೆ ನೀವು ನೋಡಿರ್ಬೋದು barcodes ಇರ್ತವು, and they will be scanning this barcode and that will display the information such as the product name, ಅದರದ್ದು ಪ್ರಾಡಕ್ಟ್ ನೇಮ್ ಆಯ್ತು, ಅದರದ್ದು ಪ್ರೈಸ್ ಆಯ್ತು, ಅದೆಲ್ಲ ಡಿಸ್ಪ್ಲೇ ಆಕೈತಿ, ಹೌದಾ. ಅದರಲ್ಲಿ ಇನ್ಫಾರ್ಮೇಶನ್ ಇರ್ತೈತಿ. ಸೊ ಏನೇನು ನೋಡಿರಿ ನೀವು, ರಿಟೇಲ್ ಸ್ಟೋರ್ಸ್ ಅಲ್ಲಿ ನೋಡಿರ್ತೀರಿ, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಒಳಗಡೆ ಆಯ್ತು, ವೇರ್ ಹೌಸಸ್ ಒಳಗಡೆ ಆಯ್ತು, ಲೈಬ್ರರೀಸ್ ಒಳಗಡೆ ಆಯ್ತು, ಲಾಜಿಸ್ಟಿಕ್ಸ್ ಅಲ್ಲಿ ಎಲ್ಲಾ ಕಡೆನೂ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲಿ ಸೂಪರ್ ಮಾರ್ಕೆಟ್ ಕೊಟ್ಟಿದ್ದಾರೆ ಅವರು, ಸೂಪರ್ ಮಾರ್ಕೆಟ್ ನೋಡಬಹುದು ನೀವು, ಹೌದಾ. ಪ್ರಾಡಕ್ಟ್ಸ್ ಇದೆ, ಅವ್ರು ಏನ್ ಮಾಡ್ತಾ ಇದಾರೆ, ಬಾರ್ಕೋಡ್ ನ ಸ್ಕ್ಯಾನ್ ಮಾಡ್ತಾ ಇದ್ದಾರೆ, ರೈಟ್. ನೆಕ್ಸ್ಟ್ ಇಸ್ ದಿ ಕ್ಯೂ ಆರ್ ಕೋಡ್ ರೀಡರ್. ಸೊ ಕ್ಯೂ ಆರ್ ಕೋಡ್ ರೀಡರ್ ರೀಡ್ಸ್ ದ ಇನ್ಫಾರ್ಮೇಶನ್ ಎನ್ಕೋಡೆಡ್ ಇನ್ ಕ್ಯೂ ಆರ್. ಕ್ಯೂ ಆರ್ ಅಂದ್ರೆ ಏನ್ರಿ, ಕ್ವಿಕ್ ರೆಸ್ಪಾನ್ಸ್ ಅಂತ ಹೇಳಿ. ಕ್ವಿಕ್ ರೆಸ್ಪಾನ್ಸ್ ಕೋಡ್ ಬರ್ತದ, ಅದನ್ನ ನೀವು ರೀಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಿಮ್ದು ಪೇಮೆಂಟ್ಸ್ ಆಯ್ತು, payments are nowadays what you people are doing, there will be a QR which you will be scanning, right.
ಅದಾದ್ಮೇಲೆ ನೀವು ಅದಕ್ಕೆ ಪೇ ಮಾಡ್ತೀರಿ ಕರೆಕ್ಟ್. ಕ್ಯೂ ಆರ್ ಕೋಡ್ಸ್ ಕ್ಯಾನ್ ಸ್ಟೋರ್ ಇನ್ಫಾರ್ಮೇಶನ್ ಸಚ್ ಆಸ್ ಯು ಆರ್ ಎಲ್ಸ್. ಸೊ ಆ ಒಂದು ಕ್ಯೂ ಆರ್ ಕೋಡ್ ಅಲ್ಲಿ ನೀವು ಯು ಆರ್ ಎಲ್ಸ್ ಆಗಿರ್ಬೋದು, ಅಥವಾ ಟೆಕ್ಸ್ಟ್ ಆಗಿರ್ಬೋದು, ಅಥವಾ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಆಗಿರ್ಬೋದು, ಅಥವಾ ಪೇಮೆಂಟ್ ಇನ್ಫಾರ್ಮೇಶನ್ ಆಗಿರ್ಬೋದು, ಎಲ್ಲಾನು ಸ್ಟೋರ್ ಮಾಡಿರ್ತದ. So modern smartphones commonly use their cameras to scan QR codes. So nowadays what is happening? Default camera app ಕೂಡ ಏನ್ ಮಾಡ್ತಾ ಇದಾರ್ರಿ, ಕ್ಯೂ ಆರ್ ಕೋಡ್ಸ್ ನ ಸ್ಕ್ಯಾನ್ ಮಾಡೋ ಫೀಚರ್ ನ ಹಾಕ್ತಾ ಇದಾರೆ ಕರೆಕ್ಟ್. ಸೊ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದ್ರಿ, ಬಾರ್ ಕೋಡ್ ಏನ್ರಿ ಒನ್ ಡೈಮೆನ್ಷನಲ್ ಇರ್ತೈತಿ, ಕ್ಯೂ ಆರ್ ಕೋಡ್ ಏನಿರ್ತದ್ರಿ ಟೂ ಡೈಮೆನ್ಷನಲ್ ಇರ್ತೈತಿ. ಸೊ ಅದ್ರ ಅರ್ಥ ಏನ್ರಿ ಒನ್ ಡೈಮೆನ್ಷನಲ್ ಅಂತಂದ್ರೆ, ನೀವು ನೋಡಿರ್ತೀರಿ ಬಾರ್ ಕೋಡ್ ಅಲ್ಲಿ ನೋಡಿರ್ತೀರಿ ನೀವು, ಅಲ್ಲಿ ಏನಾಗಿರ್ತೈತಿ ಒಂದು ಹಾರಿಜಾಂಟಲ್ ಲೈನ್ ಇರ್ತೈತಿ ಈ ರೀತಿ, ಹೌದಾ. ಅಲ್ಲಿ ಸ್ವಲ್ಪ ಸ್ಪೇಸಿಂಗ್ ಕೂಡ ಇರ್ತೈತಿ, ಇದರಲ್ಲಿ ಸ್ವಲ್ಪ ಲಿಟಲ್ ಇನ್ಫಾರ್ಮೇಶನ್ ಅಷ್ಟೇ ಸ್ಟೋರ್ ಆಗಿರ್ತೈತ್ರಿ. ಓಕೆ, ದಟ್ ಈಸ್ ಯುವರ್ ಒನ್ ಡೈಮೆನ್ಷನಲ್. ಟೂ ಡೈಮೆನ್ಷನಲ್ ಅಲ್ಲಿ ಅಂತಂದ್ರೆ ಏನ್ರಿ, ಅಲ್ಲಿ ನಿಮಗೆ ವರ್ಟಿಕಲ್ ಇರ್ತೈತ್ರಿ, ಹಾರಿಜಾಂಟಲ್ ಇರ್ತೈತಿ. ನೀವು ಅದನ್ನ ಕ್ಯೂ ಆರ್ ನ ಯು ಕೆನಾಟ್ ಸಿ ದ ಸ್ಪೇಸಸ್ ಆಲ್ಸೋ ರೈಟ್. ಸೊ ಅದು ನಿಮ್ದು ಟೂ ಡೈಮೆನ್ಷನಲ್ ಇರ್ತೈತ್ರಿ, ವರ್ಟಿಕಲ್ ಆಸ್ ವೆಲ್ ಆಸ್ ದಿ ಹಾರಿಜಾಂಟಲ್. ನಿಮಗೆ ಅಲ್ಲಿ ಬಾರ್ಸ್ ನೀವು ನೋಡಬಹುದು. ಬಟ್ ಒನ್ ಡೈಮೆನ್ಷನಲ್ ಬಾರ್ ಕೋಡ್ ಅಂತಂದ್ರೆ ಇಲ್ಲಿ ಬಾರ್ಸ್ ಏನಾಗಿರ್ತಾವ್ರಿ, ಓನ್ಲಿ ಒನ್ ಡೈಮೆನ್ಷನಲ್ ಹಾರಿಜಾಂಟಲ್ ಇರ್ತಾವು. ತಿಳಿತ್ರಿ? So that's all you need to remember. So you can see this is your QR and you are scanning it, right? So that's the thing. Now next is the OCR. So OCR ಏನ್ ಮಾಡ್ತೈತ್ರಿ? OCR is a technology that recognizes the printed or handwritten characters. So ನೀವು ಏನೋ ಬರ್ದಿರಿ, ಸೊ ಇದನ್ನ ನೀವು ಅಷ್ಟೇ ಸ್ಕ್ಯಾನ್ ಮಾಡ್ಬೇಕಂತಂದಾಗ ನೀವು OCR ನ ಯೂಸ್ ಮಾಡಬಹುದು. From a scanned image and converts them into machine readable text. ಸೊ ಇದನ್ನ ಏನ್ ಮಾಡ್ತೈತ್ರಿ, ಅದು ಮಷಿನ್ ಒಳಗಡೆ ತೋರಿಸ್ತೈತಿ ನೀವು ಇದನ್ನ ಬರ್ದಿದ್ರಿ ಅಂತ ಹೇಳಿ. ದಟ್ ಈಸ್ ಯುವರ್ OCR. ಎಕ್ಸಾಂಪಲ್ ನಿಮ್ದು ಪ್ರಿಂಟೆಡ್ ಡಾಕ್ಯುಮೆಂಟ್ ಈಸ್ ಸ್ಕ್ಯಾನ್ಡ್. ಸೊ ನೀವು ಒಂದೇನೋ ಡಾಕ್ಯುಮೆಂಟ್ ಪ್ರಿಂಟ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿಬಿಡ್ಬೋದು ಪೂರ್ತಿ ವಿತ್ ದಟ್ ಕ್ಯಾರೆಕ್ಟರ್ ರೆಕಗ್ನಿಷನ್ OCR ಇಂದ. ಸೊ ಒಂದು ಪ್ರಿಂಟೆಡ್ ಡಾಕ್ಯುಮೆಂಟ್ ಇರ್ತೈತಿ, ಅದನ್ನ ಸ್ಕ್ಯಾನರ್ ಅಲ್ಲಿ ಇಡ್ತೀರಿ, ಅಥವಾ ಅಲ್ಲಿಂದ ನೀವು OCR ಇಂದ ಏನ್ ಮಾಡಬಹುದು, ಅದನ್ನ ಟೆಕ್ಸ್ಟ್ ನ ಎಡಿಟೇಬಲ್ ಫಾರ್ಮ್ ಅಲ್ಲಿ ತಗೋಬಹುದು. ಅಪ್ಲಿಕೇಶನ್ ಏನಪ್ಪಾ ಇದ್ರದ್ದು ಅಂತಂದಾಗ, ಡಿಜಿಟೈಸಿಂಗ್ ದ ಬುಕ್ಸ್. ಈಗ ಬುಕ್ಸ್ ಇರ್ತಾವ್ರಿ, ನೀವು ಅದನ್ನ ಏನ್ ಮಾಡೋದು, ಬುಕ್ಸ್ ನ ಸ್ಕ್ಯಾನ್ ಮಾಡಿ ಅದೇನ್ ಟೆಕ್ಸ್ಟ್ ಬರ್ತದಲ್ಲ ಡಿಜಿಟಲ್ ಟೆಕ್ಸ್ಟ್, ಅದನ್ನ ನೀವು ಎಡಿಟೇಬಲ್ ಟೆಕ್ಸ್ಟ್ ಕನ್ವರ್ಟ್ ಮಾಡ್ಕೋಬಹುದು. ಡಾಕ್ಯುಮೆಂಟ್ ಪ್ರೊಸೆಸಿಂಗ್ ಮಾಡ್ಲಿಕ್ಕೆ, ಡೇಟಾ ಎಂಟ್ರಿ ಮಾಡ್ಲಿಕ್ಕೆ, ಕನ್ವರ್ಟಿಂಗ್ ದ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಇಂಟು ಎಡಿಟೇಬಲ್ ಟೆಕ್ಸ್ಟ್. ಅಂದ್ರೆ ಏನ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಇರ್ತಾವ್ರಿ, ಅದನ್ನ ನೀವು ಎಡಿಟೇಬಲ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ವಿತ್ ಹೆಲ್ಪ್ ಆಫ್ OCR, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. So this is how it will looks like. So ನೀವು ಅದನ್ನ ಸ್ಕ್ಯಾನ್ ಮಾಡ್ಕೊಂತ ಹೋದಂಗೆ ಏನಾಕೈತಿ, ನಿಮಗೆ ಡೇಟಾ ಕಂಪ್ಯೂಟರ್ ಅಲ್ಲಿ ಡಿಸ್ಪ್ಲೇ ಹಾಕೋಂತ ಹೋಗ್ತೈತಿ. ಕ್ಲಿಯರ್ ಇಸ್ ದಟ್? ನೆಕ್ಸ್ಟ್ OMR ಅಂತಂದ್ರೆ ಕೇಳಿರ್ತೀರಿ, OMR ಶೀಟ್ ನೀವು ಫಿಲ್ ಮಾಡಿರ್ತೀರಿ ಎಕ್ಸಾಮ್ ಅಲ್ಲಿ, ಹೌದಾ. ಸೊ OMR ಶೀಟ್ ಅಂತಂದ್ರೆ, OMR ಅಂದ್ರೆ ಇಲ್ಲಿ ಆಪ್ಟಿಕಲ್ ಮಾರ್ಕ್ ರೆಕಗ್ನಿಷನ್ ಅಂತ ಹೇಳಿ. ಸೊ ಇದೇನ್ ಮಾಡ್ತೈತ್ರಿ OMR, ಇಟ್ ಡಿಟೆಕ್ಟ್ಸ್ ವಾಟ್, ಇಟ್ ಡಿಟೆಕ್ಟ್ಸ್ ಮಾರ್ಕ್ಡ್ ಏರಿಯಾ. ನೀವೇನ್ ಎಲ್ ಸರ್ಕಲ್ ಮಾಡಿ ಬಂದಿರ್ತೀರಿ ನಿಮ್ಮ ಎಕ್ಸಾಮ್ ಅಲ್ಲಿ, ಆ ಒಂದು ಏರಿಯಾನ ಏನ್ ಮಾಡ್ತೈತ್ರಿ, ಅದು ಡಿಟೆಕ್ಟ್ ಮಾಡ್ತೈತಿ ಕರೆಕ್ಟ್. ಸೊ ಕಾಮನ್ ಅಪ್ಲಿಕೇಶನ್ ನೀವು ನೋಡಿರ್ಬೋದು ಎಲ್ಲಿರಿ, ಆಬ್ಜೆಕ್ಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ನೀವು ನೋಡಿರ್ತೀರಿ, ಸರ್ವೇಸ್ ಒಳಗೂ ಕೂಡ ಆಯ್ತು, ಫೀಡ್ಬ್ಯಾಕ್ ಕೇಳ್ತಿರ್ತಾರಲ್ಲ ಕ್ವಶನ್ ಏರ್ಸ್ ಅಲ್ಲಿ ಕೂಡ, ಅಟೆಂಡೆನ್ಸ್ ಫಾರ್ಮ್ಸ್ ಅಲ್ಲಿ ಎಸ್ ಆರ್ ನೋ. ಸೊ ಇದನ್ನ ನಾವು ಇಲ್ಲೆಲ್ಲ OMR ನ ಯೂಸ್ ಮಾಡಬಹುದು. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎಕ್ಸಾಮಿನೇಷನ್ ಒಬ್ಬ ಕ್ಯಾಂಡಿಡೇಟ್ ಏನ್ ಮಾಡ್ತಾನ್ರಿ, ಆಪ್ಷನ್ ಬಿ ನ ಶೇಡ್ ಮಾಡ್ತಾನ. ಸೊ ಒಂದು ಏನ್ ಆಪ್ಷನ್ ಬಿ ಶೇಡ್ ಆಗಿರ್ತೈತಲ್ಲ, ಅದನ್ನ ಯಾರು ಡಿಟೆಕ್ಟ್ ಮಾಡ್ತಾರ್ರಿ, OMR ಡಿಟೆಕ್ಟ್ ಮಾಡ್ತೈತಿ ಕರೆಕ್ಟ್. ಯು ಕ್ಯಾನ್ ಸಿ ದಿಸ್ ಇಸ್ ಯುವರ್ OMR, ಆಪ್ಟಿಕಲ್ ಮಾರ್ಕ್ ರೆಕಗ್ನಿಷನ್. ಅದ್ರಲ್ಲಿ ನಾವ್ ಏನ್ ಮಾಡ್ತೀವ್ರಿ, OMR ಶೀಟ್ ನ ಇನ್ಸರ್ಟ್ ಮಾಡ್ತೀವಿ. ಸೊ ಅದೇನ್ ಮಾಡ್ತೈತಿ, ಎಲ್ಲ ಮಾರ್ಕ್ ಆಗಿದ್ ಸಿಗ್ನಲ್ಸ್ ನ ನೋಡ್ಕೊಂಡು ನಿಮ್ಗೆ ಕಂಪ್ಯೂಟರ್ ಗೆ ಡೇಟಾನ ಕಳಿಸ್ತದ. ಓಕೆ, ದೆನ್ MICR. ಸೊ MICR ಅಂತಂದ್ರೆ ಏನ್ರಿ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಸೊ MICR ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಟು ರೆಕಗ್ನೈಸ್ ದ ಕ್ಯಾರೆಕ್ಟರ್ ಪ್ರಿಂಟೆಡ್ ಯೂಸಿಂಗ್ ಮ್ಯಾಗ್ನೆಟಿಕ್ ಇಂಕ್. ಸೊ ಮ್ಯಾಗ್ನೆಟಿಕ್ ಇಂಕ್ ಇಂದ ಕ್ಯಾರೆಕ್ಟರ್ಸ್ ಪ್ರಿಂಟ್ ಆಗಿರ್ತವೆ. ಎದ್ರ ಮೇಲೆ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಇನ್ ದ ಬ್ಯಾಂಕ್ ಚೆಕ್ಸ್ ವಿ ವಿಲ್ ಬಿ ಏಬಲ್ ಟು ಸಿ ದಟ್ ರೈಟ್. ಸೊ ನಿಮ್ದು ಬ್ಯಾಂಕ್ ಚೆಕ್ ಅಲ್ಲಿ ನೀವು ನೋಡಬಹುದು, ಇಲ್ಲಿ ಏನ್ ಕೆಳಗಡೆ ಡಿಜಿಟ್ಸ್ ಇರ್ತಾವ್ರಿ, ಇವು ನಿಮ್ದು ಮ್ಯಾಗ್ನೆಟಿಕ್ ಇಂಕ್ ಇಂದ ಪ್ರಿಂಟ್ ಆಗಿರ್ತವೆ, ಹೌದಾ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಾವು MICR ನ ಯೂಸ್ ಮಾಡ್ತೀವಿ ಡ್ಯೂರಿಂಗ್ ದ ಚೆಕ್ ಪ್ರೊಸೆಸಿಂಗ್. ಸೊ ಚೆಕ್ ನ ಪ್ರೊಸೆಸ್ ಮಾಡುವಾಗ ನಾವು ಯೂಸ್ ಮಾಡ್ತೀವಿ MICR ನ. ಹೋಪ್ ದಟ್ ಮೇಕ್ ಸೆನ್ಸ್. ನೆಕ್ಸ್ಟ್ ಈಸ್ ಬಯೋಮೆಟ್ರಿಕ್ ಡಿವೈಸಸ್. ಬಯೋಮೆಟ್ರಿಕ್ ಡಿವೈಸಸ್ ಇಂದ ನಾವ್ ಏನ್ ಮಾಡ್ಬೋದ್ರಿ, ಇಂಡಿವಿಜುವಲ್ಸ್ ನ ಐಡೆಂಟಿಫೈ ಮಾಡ್ಬೋದು, ಅಥೆಂಟಿಕೇಟ್ ಮಾಡ್ಬೋದು ಯೂಸಿಂಗ್ ದೇರ್ ಯೂನಿಕ್ ಫಿಸಿಕಲ್ ಬಿಹೇವಿಯರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದರಲ್ಲಿ ಫಿಸಿಕಲ್ ಅಂತಂದಾಗ ಅವ್ರದ್ದು ಥಂಬ್ ಪ್ರಿಂಟ್ಸ್ ಆಯ್ತು, ರೈಟ್, ಫಿಂಗರ್ ಪ್ರಿಂಟ್ಸ್ ಆಯ್ತು. ಬಿಹೇವಿಯರಲ್ ಅಂತಂದಾಗ ಅವ್ರದ್ದು ಐಸ್ ರೆಟಿನಾ ಆಯ್ತು, ರೈಟ್, ಫೇಶಿಯಲ್ ಎಕ್ಸ್ಪ್ರೆಷನ್ ಆಯ್ತು.
ಇವೆಲ್ಲ ಬಿಹೇವಿಯರ್ ಒಳಗಡೆ ಬರ್ತಾವ್ರಿ. ಸೊ ಆಲ್ ದೋಸ್ ಡಿವೈಸಸ್ ವಿಲ್ ಕಮ್ ಅಂಡರ್ ದಿ ಬಯೋಮೆಟ್ರಿಕ್ ಡಿವೈಸಸ್. ಎಕ್ಸಾಂಪಲ್ ಇಂದ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರ್ಬೋದು, ಐರಿಸ್ ಸ್ಕ್ಯಾನರ್ ಇರ್ಬೋದು, ದೆನ್ ಫೇಶಿಯಲ್ ರೆಕಗ್ನಿಷನ್ ಕ್ಯಾಮರಾ ಇರ್ಬೋದು. ದೀಸ್ ಆರ್ ದಿ ಸಮ್ ಆಫ್ ದ ಬಯೋಮೆಟ್ರಿಕ್ ಡಿವೈಸಸ್ ಆಸ್ ವೆಲ್ ಆಸ್ ವಾಯ್ಸ್ ರೆಕಗ್ನಿಷನ್ ಸಿಸ್ಟಮ್. ಸೊ ಎಲ್ಲೆಲ್ಲಿ ಯೂಸ್ ಮಾಡಬಹುದು? ಅಟೆಂಡೆನ್ಸ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲ ಕಾಲೇಜಸ್ ಎಲ್ಲ ಇತ್ತು, IT ಕಂಪ್ನೀಸ್ ಅಲ್ಲೆಲ್ಲ ಇತ್ತು, ಹೌದಾ. ಅಥೆಂಟಿಕೇಶನ್ ಯೂಸ್ ಮಾಡ್ತಾ ಇದೀವಿ, ಆಕ್ಸೆಸ್ ಕಂಟ್ರೋಲ್, ಸೊ ಆಕ್ಸೆಸ್ ಕೊಡ್ಲಿಕ್ಕೆ ಯೂಸ್ ಮಾಡ್ತಾ ಇದೀವಿ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ, ಸೆಕ್ಯೂರಿಟಿ ಸಿಸ್ಟಮ್ಸ್ ಅಲ್ಲಿ ಕೂಡ ನಾವು ಯೂಸ್ ಮಾಡ್ತಾ ಇದೀವಿ ಬಯೋಮೆಟ್ರಿಕ್ ಡಿವೈಸಸ್ ನ. ಸೊ ಅದ್ರಲ್ಲಿ ಒಂದೊಂದಾಗಿ ನೋಡ್ಕೊಂತ ಹೋದ್ರೆ ಫಸ್ಟ್ ಈಗ ಬರೋದು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್. ಇಲ್ಲಿ ಏನಕ್ಕೈತಿ, ನಾವು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಏನ್ ಮಾಡ್ತೈತಿ, ನಮ್ದು ಪ್ಯಾಟರ್ನ್ ಏನಿರುತ್ತೆ ಫಿಂಗರ್ ಪ್ರಿಂಟ್ ಅಲ್ಲಿ, ಪರ್ಸನ್ಸ್ ಫಿಂಗರ್ ಪ್ರಿಂಟ್ ಅಲ್ಲಿ ಏನು ಯೂನಿಕ್ ಪ್ಯಾಟರ್ನ್ ಇರ್ತೈತೆ ಅದನ್ನ ಕ್ಯಾಪ್ಚರ್ ಮಾಡ್ತೈತಿ, ಹೌದಾ. ಸೊ ಅದನ್ನ ನಾವು ನೋಡಬಹುದು. ಸ್ಮಾರ್ಟ್ ಫೋನ್ಸ್ ಗೆಲ್ಲ ಏನ್ ಮಾಡಿದಾರೆ, ಈಗ ಫಿಂಗರ್ ಪ್ರಿಂಟ್ ಇಟ್ಟಿದ್ದಾರೆ, ಹೌದಾ. ಸ್ಮಾರ್ಟ್ ಫೋನ್ ಅನ್ಲಾಕಿಂಗ್ ಆಯ್ತು, ಮತ್ತೆ ಕಾಲೇಜಸ್ ಅಲ್ಲೆಲ್ಲ ಅಟೆಂಡೆನ್ಸಿಂಗ್ ಆಯ್ತು, ಆಕ್ಸೆಸ್ ಕಂಟ್ರೋಲಿಂಗ್ ಆಯ್ತು, ಅಥೆಂಟಿಕೇಶನ್ ಗೆ, ಮತ್ತೆ ಗವರ್ಮೆಂಟ್ ಐಡೆಂಟಿಟಿ ಸಿಸ್ಟಮ್ಸ್ ಅಲ್ಲಿ ಕೂಡ ನಾವಲ್ಲಿ ಫಿಂಗರ್ ಪ್ರಿಂಟ್ ನ ಕೊಡ್ತೀವಿ, ಹೌದಾ. ಸೊ ಇಲ್ಲಿ ಇನ್ನೊಂದು ನೆಕ್ಸ್ಟ್ ಬರೋದು ಐರಿಸ್ ಸ್ಕ್ಯಾನರ್ ಅಂತ ಹೇಳಿ. ಸೊ ಐರಿಸ್ ಸ್ಕ್ಯಾನರ್ ಅಂತಂದ್ರೆ ಏನ್ರಿ, ನಿಮ್ದು ಐದು ಏನು ರೆಟಿನಾ ಇರ್ತೈತ್ರಿ, ನಿಮ್ದು ಐಸ್ ಏನು ಐರಿಸ್ ಇರ್ತೈತಲ್ಲ, ಸೊ ಅದನ್ನ ಅಲ್ಲಿ ಏನ್ ಮಾಡೈತೆ, ಅದು ಐರಿಸ್ ಇದ್ದು ಒಂದು ಪ್ಯಾಟರ್ನ್ ಇರ್ತೈತಿ, ಆ ಪ್ಯಾಟರ್ನ್ ನಾವು ಕ್ಯಾಪ್ಚರ್ ಮಾಡ್ತೀವಿ, ಹೌದಾ. ಅದರಿಂದ ನಾವು ಆ ಒಂದು ಪರ್ಸನ್ ನ ಐಡೆಂಟಿಫೈ ಮಾಡ್ತೀವಿ. So ಇಲ್ಲಿನೂ ಕೂಡ ಸೆಕ್ಯೂರಿಟಿ, ಅಥೆಂಟಿಕೇಶನ್ ಮತ್ತೆ ಐಡೆಂಟಿಟಿ ವೆರಿಫೈ ಮಾಡ್ಲಿಕ್ಕೆ ಐರಿಸ್ ಸ್ಕ್ಯಾನರ್ ನ ಯೂಸ್ ಮಾಡಬಹುದು, ರೈಟ್. ಸೊ ಇದು ನೋಡಿ ನಿಮ್ದು ಫಿಂಗರ್ ಪ್ರಿಂಟ್ ಹೋದ್ರಿ, ಫಿಂಗರ್ ಪ್ರಿಂಟ್ ಸ್ಕ್ಯಾನರ್, ದೆನ್ ಯುವರ್ ಐರಿಸ್ ಸ್ಕ್ಯಾನರ್. ಓಕೆ, ಸೈಜ್ ಚೇಂಜ್ ಆಗ್ಬೋದು. ಇಲ್ಲಿ ನಾವು 4 ಫಿಂಗರ್ ಕೂಡ ಹಾಕಿ ಅದಕ್ಕೆ ಸ್ವಲ್ಪ ಏನಿದೆ ದೊಡ್ಡದೈತೆ ರೀ, ಬರೀ ಒಂದ ಫಿಂಗರ್ ಕೊಡ್ತದೆ ಅದೇನಿದ್ರೆ ಸಣ್ಣ ಇರ್ತೈತಿ, ರೈಟ್. ಇಲ್ಲಿನ ಕೂಡ ಇದು ಕೂಡ ಸೈಜ್ ಚೇಂಜ್ ಆಗ್ಬೋದು. ಇದು ಲೈಕ್ ಇಟ್ಸ್ ಬಿಟ್ ಬಿಗರ್ ಡಿವೈಸಸ್, ಸೈಜ್ ವೇರಿ ಆಕೈತಿ. ಓಕೆ, ನೆಕ್ಸ್ಟ್ ಇಸ್ ದಿ ಫೇಶಿಯಲ್ ರೆಕಗ್ನಿಷನ್. ಸೊ ಇಲ್ಲಿ ಏನಾಕೈತಿ, ನಿಮ್ದು ಪೂರ್ತಿ ಫೇಸ್ ಸಾಫ್ಟ್ವೇರ್ ಏನ್ ಮಾಡ್ತೈತ್ರಿ, ಅನಲೈಸ್ ಮಾಡಿ ಫೇಶಿಯಲ್ ಫೀಚರ್ಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ಮತ್ತೆ ಅಥೆಂಟಿಕೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರ ಫೇಶಿಯಲ್ ರೆಕಗ್ನಿಷನ್ ನ. ಓಕೆ, ಇಲ್ಲಿ ಕೂಡ ಕ್ಯಾಮ್ರಾ ಇರ್ತೈತಿ, ಅದರಿಂದ ನಿಮ್ ಫೇಸ್ ಸ್ಕ್ಯಾನ್ ಮಾಡಿ ಐಡೆಂಟಿಫಿಕೇಶನ್ ಗೆ ಮತ್ತು ಅಥೆಂಟಿಕೇಶನ್ ಗೆ ಹೆಲ್ಪ್ ಮಾಡಬಹುದು. ಸೊ ಇಲ್ಲಿನೂ ಕೂಡ ಮೇನ್ಲಿ ನಿಮ್ದು ಡಿವೈಸ್ ಅನ್ಲಾಕ್ ಮಾಡ್ಲಿಕ್ಕೆ, ಮೊಬೈಲ್ಸ್ ಅಲ್ಲೆಲ್ಲ ನಾವು ಫೇಸ್ ಲಾಕ್ ಇಟ್ಟಿರುತ್ತೆ, ಹೌದಾ. ಸೊ ಅಲ್ಲಿಂದ ಫೇಶಿಯಲ್ ಎಕ್ಸ್ಪ್ರೆಷನ್ ನ ತಗೊಂಡು ಅನ್ಲಾಕ್ ಮಾಡ್ತೈತಿ. ಸೆಕ್ಯೂರಿಟಿ ಪರ್ಪಸ್ ಆಯ್ತು, ಮತ್ತೆ ಯಾರ್ದೋ ಒಬ್ಬರದ್ದು ಐಡೆಂಟಿಟಿನ ನಾವು ವೆರಿಫೈ ಮಾಡ್ಬೇಕಂದಾಗ ಒಬ್ಬರದ ಫೇಸ್ ಇಂದ ಮಾಡಬಹುದು. ಸೊ ಈ ರೀತಿ ನೋಡಬಹುದು. ಹೋಮ್ ಸೆಕ್ಯೂರಿಟೀಸ್ ಎಲ್ಲ ಇಟ್ಟಿರ್ತಾರ್ರಿ ಈಗ, ಹೌದಾ. ಸೊ ಲೈಕ್ ದಟ್ ದಿಸ್ ಇಸ್ ಅ ಫೇಶಿಯಲ್ ರೆಕಗ್ನಿಷನ್. ಓಕೆ, ದೆನ್ ಕಮ್ಸ್ ಯು ಗ್ರಾಫಿಕ್ಸ್ ಟ್ಯಾಬ್ಲೆಟ್ ಆರ್ ಡಿಜಿಟೈಸರ್. ಸೊ ಇದೇನಪ್ಪಾ ಅಂತಂದ್ರೆ, ಇದಕ್ಕೆ ನಾವು ಡಿಜಿಟೈಸರ್ ಅಂತಲೂ ಕೂಡ ಕರಿತೀವಿ. ಇದರಿಂದ ನಾವು ಏನ್ ಮಾಡಬಹುದು, ಡ್ರಾ ಮಾಡಬಹುದು ಅಥವಾ ಬರೀಬಹುದು ಯೂಸಿಂಗ್ ಅ ಸ್ಟೈಲಸ್. ಸ್ಟೈಲಸ್ ಅಂತಂದ್ರೆ ಏನ್ರಿ, ಇಟ್ ಇಸ್ ಅ ಪೆನ್, ಓಕೆ, ವಿಚ್ ಇಸ್ ಯೂಸ್ಡ್ ವಿತ್ ದ digitizer. You can see the diagram when you will understand. So this is your graphic tablet. ಅದ್ರ ಜೊತೆ ಯೂಸ್ ಮಾಡತಕ್ಕಂತ ಪೆನ್, ಇದಕ್ಕೆ ನಾವು ಸ್ಟೈಲಸ್ ಅಂತ ಕರಿತೇವೆ. ಇದನ್ನ ನಾವು ಡಿಜಿಟಲಿ ಡ್ರಾಯಿಂಗ್ ಮಾಡ್ಲಿಕ್ಕೆ ಆಯ್ತು, ಗ್ರಾಫಿಕ್ ಡಿಸೈನಿಂಗ್, ಕ್ಯಾಡ್ ಗೆ, ಅನಿಮೇಷನ್ ಗೆ, ಮತ್ತೆ ಹ್ಯಾಂಡ್ ರೈಟಿಂಗ್ ಇನ್ಪುಟ್ ಗೆ ಇದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಇಸ್ ಯುವರ್ ಗೇಮ್ ಕಂಟ್ರೋಲರ್. ಸೊ ಗೇಮ್ ಕಂಟ್ರೋಲರ್ ಇಂದ ನಾವು ವಿಡಿಯೋ ಗೇಮ್ಸ್ ಗೆಲ್ಲ ಇನ್ಪುಟ್ ಕೊಡಬಹುದು, ರೈಟ್. ಗೇಮ್ ಪ್ಯಾಡ್ ಆಯ್ತು, ಸ್ಟೇರಿಂಗ್ ವೀಲ್ ಆಯ್ತು, ಜಾಯ್ಸ್ಟಿಕ್, ಮೋಷನ್ ಕಂಟ್ರೋಲ್, ಇವೆಲ್ಲ ಎಕ್ಸಾಂಪಲ್ಸ್ ಫಾರ್ ಯುವರ್ ಗೇಮ್ ಕಂಟ್ರೋಲರ್. ಓಕೆ, ಏನ್ ಮಾಡ್ತಾವ್ರಿ ಇವು, ದೇ ಡಿಟೆಕ್ಟ್ ದ ಯೂಸರ್ ಆಕ್ಷನ್ಸ್ ಅಂಡ್ ಸೆಂಡ್ ಕರೆಸ್ಪಾಂಡಿಂಗ್ ಇನ್ಪುಟ್ ಟು ದ ಕಂಪ್ಯೂಟರ್ ಆರ್ ಗೇಮಿಂಗ್ ಸಿಸ್ಟಮ್. ಸೊ ಯೂಸರ್ಸ್ ಇಲ್ಲಿ ಏನ್ ಮಾಡ್ತಿರ್ತಾನೆ, ಬಟನ್ಸ್ ಒತ್ತಕ್ತಿರ್ತಾನೆ ಈ ಕಂಟ್ರೋಲರ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಪ್ಲಸ್ ಅಥವಾ ನೆಕ್ಸ್ಟ್ ಹೋಗೋದು, ಹಿಂದೆ ಹೋಗೋದು, ಏನೇನೋ ಬಟನ್ಸ್ ಒತ್ತಕ್ತಿರ್ತಾನ. ಸೊ ಬೇಸ್ಡ್ ಆನ್ ಹಿಸ್ ಆಕ್ಷನ್ ದಿಸ್ ವಿಲ್ ಬಿ ಸೆಂಡ್ ಟು ಯುವರ್ ಕಂಪ್ಯೂಟರ್, ರೈಟ್. ಸೊ ನೀವು ನೋಡಬಹುದು, ದಿಸ್ ಇಸ್ ದ ಗೇಮಿಂಗ್, ರೈಟ್. ಸೊ ಇಲ್ಲಿ ನೀವು ಏನ್ ಬಟನ್ ಒತ್ತಕ್ತೀರಿ ಅದರ ಪ್ರಕಾರ ಅಲ್ಲಿ ಸ್ಕ್ರೀನ್ ಅಲ್ಲಿ ಆಕ್ಷನ್ ನಡೀತದೆ, ಹೌದಾ. ದಟ್ ಈಸ್ ವಾಟ್ ಈಸ್ ಗೇಮ್ ಕಂಟ್ರೋಲರ್ ಈಸ್. ನೆಕ್ಸ್ಟ್ ವಾಯ್ಸ್ ಇನ್ಪುಟ್ ರೀ. ವಾಯ್ಸ್ ಇನ್ಪುಟ್ ಅಂತಂದಾಗ ಏನ್ರಿ, ಇಲ್ಲಿ ನಾವ್ ಏನ್ ಮಾಡಂತೀವಿ, ನಮ್ದು ಆಡಿಯೋನ, ನಮ್ದು ಸ್ಪೀಚ್ ನ ಕೊಡ್ತಾ ಇದೀವಿ, ರೈಟ್. ವಾಯ್ಸ್ ಇನ್ಪುಟ್ ಸಿಸ್ಟಮ್ಸ್ ಅಲೌ ಯೂಸರ್ಸ್ ಟು ಪ್ರೊವೈಡ್ ಕಮಾಂಡ್ಸ್. ನಾವು ಕಮಾಂಡ್ಸ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಮ್ದು ವಾಯ್ಸ್ ಅಸಿಸ್ಟೆಂಟ್ಸ್ ಏನದಾರ್ರಿ, ವಾಯ್ಸ್ ಅಸಿಸ್ಟೆಂಟ್ಸ್ ಅಂತಂದ್ರೆ ಯಾರ್ರಿ, ನಿಮ್ದು ಅಲೆಕ್ಸಾ ಆಯ್ತು, ಮತ್ತೆ ಸಿರಿ ಆಯ್ತು, ರೈಟ್, ಗೂಗಲ್ ಅಸಿಸ್ಟೆಂಟ್ ಆಯ್ತು, ಇವೆಲ್ಲ ಏನ್ ಮಾಡ್ತಾವ್ರಿ, ನಮ್ದು ಸ್ಪೀಚ್ ನ ರೆಕಗ್ನೈಸ್ ಮಾಡಿ ನಮ್ ಕಮಾಂಡ್ಸ್ ನ ತಗೊಂಡು ಇನ್ಫಾರ್ಮೇಶನ್ ನ ಕೊಡ್ತೈತಿ ನಮಗೆ, ಹೌದಾ. ಸೊ ದಟ್ ಈಸ್ ವಾಟ್ ಇಸ್ ದ ಎಕ್ಸಾಂಪಲ್, ಲೈಕ್ ವಾಯ್ಸ್ ಅಸಿಸ್ಟೆಂಟ್ಸ್ ಅದಾರೆ, ಸ್ಪೀಚ್ ಟು ಟೆಕ್ಸ್ಟ್ ಸಿಸ್ಟಮ್ಸ್ ಅದಾವು, ವಾಯ್ಸ್ ಕಂಟ್ರೋಲ್ಡ್ ಅಪ್ಲಿಕೇಶನ್ಸ್ ಇದಾವು. ಸೊ ಇಲ್ಲಿ ಏನಕ್ಕೈತಪ್ಪ ಅಂತಂದ್ರೆ, ನಾವು ನಮ್ಮ ಮೈಕ್ರೋಫೋನ್ ಹೆಲ್ಪ್ ಇಂದ ಏನ್ ಮಾಡ್ತೇವ್ರಿ, ಸ್ಪೀಚ್ ಕೊಡ್ತೇವಿ. ಸೊ ಆ ಸ್ಪೀಚ್ ಏನಕ್ಕೈತ್ರಿ, ರೆಕಗ್ನಿಷನ್ ಆಗಿ ನಮಗೆ ಔಟ್ಪುಟ್ ಕೊಡ್ತೈತಿ. ಓಕೆ, so this is the example, right? This is the microphone through which you are going to give the speech, and that will be recognized and output you are going to get, right?
So all these are your different input devices. So you should remember all the devices, what it is, and like which type of input is given. All those things you should remember. Okay, that completes this topic, input devices. In the next video, we will start the ಔಟ್ಪುಟ್ ಡಿವೈಸಸ್. ಔಟ್ಪುಟ್ ಡಿವೈಸ್ ಆದ್ಮೇಲೆ ಮೆಮರಿ ಡಿವೈಸಸ್ ಕೂಡ ನೋಡ್ತೀವಿ. ಓಕೆ, that's all for this video. I'm going to see you in the next video. Till then, take care. If you are new to the channel, click on the subscribe button and also click on the bell icon to get the notifications of the uploaded videos. Thank you for watching.